ಇವತ್ತು ಧಾರಾವಾಹಿಯಲ್ಲಿ ಹೀರೋಯಿನ್ ಅಂತಂದ್ರೆ ಅಳುಮುಂಜಿ, ತ್ಯಾಗಮಯಿ, ತುಂಬಾ ಸಹನೆ, ತನ್ನವರಿಗೋಸ್ಕರ ಏನ್ ಬೇಕಿದ್ರು ಮಾಡ್ತಾಳೆ. ಈ ರೀತಿ ಪಾತ್ರಗಳೇ ಜಾಸ್ತಿ ಆಗ್ಬಿಟ್ಟಿದೆಲ್ಲ ಅಂತ. ಮೇಡಮ್ ಅಳು ಮುಂಜೆ ಅಂತ ತೋರಿಸ್ತೀವಿ, ಒಂದಿನ ಹೊಡೆದ್ ಬಿಡ್ತಾಳೆ, ಜನ ಫುಲ್ಲು ಖುಷಿ ಆಗ್ಬಿಡ್ತಾರೆ. ಈಗ ಅವಳು ರೆಬಲ್ ಆಗೋಕ್ಕೆ ಅವಳು ಸಾಫ್ಟ್ ಇರಲೇಬೇಕಲ್ಲ. ಈಗ ವಿಷಯ ಇಷ್ಟೇ ಮೇಡಮ್, ಈಗ ಯಾವುದೋ ಒಂದು ಕಾಯಿಲೆಗೆ ಔಷಧಿ ತಗೊಂಡ್ರೆ ಮಾತ್ರ ಕಾಯಿಲೆ ವಾಸಿ ಆಗೋದು. ಕಾಯಿಲೆ ಬರ್ದಿದ್ರೆ ಔಷಧಿ ಹೆಂಗೆ ಕೊಡೋಣ? ಅದು ಬರಲೇಬೇಕಲ್ಲ. ಇಲ್ಲಾಂದ್ರೆ ಔಷಧಿ ಅದು ನಾವು ಹೇಳೋಕ್ಕಾಗಲ್ಲ ಹೇಗಂತ. ಅಂದರೆ ನಾವು ಸ್ವೀಟ್ ಅಂತ ಹೆಂಗೆ ಹೇಳ್ತೀವಿ, ನಮಗೆ ಈ ಕಹಿಯ ಅನುಭವ ಇದ್ರೆ ಮಾತ್ರ ಸಿಹಿ ಅನುಭವ ಆಗೋಕ್ಕೆ ಸಾಧ್ಯ. ಹಾಗಾಗಿ ಕಥೆಯಲ್ಲಿ ಅಳುಮಂಜಿ ರೆಬಲ್ ಆದರೆ, ಈಗ ನಮ್ಮ ಪುಟ್ಟಕ್ಕೆ ಸ್ನೇಹ ಫಸ್ಟ್ ರೆಬಲ್ ಇದ್ಲು. ಅವಳೇನು ಹಾಗೆ ಏನು ಹೆಣ್ಮಕ್ಳು ಹಂಗಿರ್ತಾರೆ, ಹೊರಟೊಟ್ಟಾಗಿ ಮಾತಾಡ್ತಾರೆ, ಯಾರಿಗೂ ಮರ್ಯಾದೆ ಕೂಡ ಎಲ್ಲರಿಗೂ ಬೈತಾಳೆ ಅವಳು ಅಂತಾರೆ. ಅದೇ ಅಳುವ ಸಹನ ಏನು ಅಳ್ತಾನೆ ಇರ್ತಾಳೆ ಅಂತ ಹೀಗೆ. ಬಟ್ ಕ್ಯಾರೆಕ್ಟ್ರಲ್ಲಿ ಅದೇ ಸಹನ ಯಾರಿಗೆ 4 ಹೊಡಿಲಿ ಕರೆಕ್ಟು, ಅದೇ ಇವಳು ಅತ್ತೆಗೆ ತಗ್ಗಿ ಬಗ್ಗಿ ಸ್ನೇಹ ನಡ್ಕೊಂಡಾಗ ಕರೆಕ್ಟು ಅಂತಾರೆ. 2 ಆಯಾಮದಲ್ಲೂ ಚರ್ಚೆ ನಡೀತದೆ. ಧಾರಾವಾಹಿ ಸ್ಟಾರ್ಟಿಂಗ್ 3 ತಿಂಗಳು ಸಖತ್ತಾಗಿ ಬಂತು, ಆಮೇಲೆ ಏನೋ ವಿಚಿತ್ರವಾಗಿ ಕತೆ ತಗೊಂಡ್ರು ಅಂತ ಹೇಳಿ ಒಂದಷ್ಟು ಆರೋಪ. ಆಲ್ಮೋಸ್ಟ್ ಎಲ್ಲಾ ಧಾರಾವಾಹಿಲೂ ಇದೇ ಆರೋಪ ಇರುತ್ತೆ ಅಂತ ಅನ್ಕೋತೀನಿ. ಮೇಡಮ್, ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ, ಒಂದು ಧಾರಾವಾಹಿ ಶುರು ಮಾಡುವಾಗ ಕತೆ ಇರುತ್ತೆ, ಒಂದು 500-600 ಎಪಿಸೋಡ್ ತನಕ ಒಂದು ಒಳ್ಳೆ ಕತೆ ಇರುತ್ತೆ. ಅದಾದಮೇಲೆ ಏನಾಗುತ್ತೆ, ಹೀರೋ ಹೀರೋಯಿನ್ ಮದುವೆ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳಿ. ಮದುವೆ ಆದಮೇಲೆ ಮಕ್ಕಳಾಗಕ್ಕೆ ಹೀರೋಯಿನು ಒಪ್ಕೊಳ್ಳಲ್ಲ. ಅಯ್ಯೋ ನಾವು ಇನ್ನೂ ಹೆಂಗೋ ಇಷ್ಟು ಬೇಗ ಮಗುನ ನಮಗೆ ಅಂತ ಹಂಗಿರುತ್ತೆ. ಆಮೇಲೆ ಅಲ್ಲಿ ಏನಾಗುತ್ತೆ, ಇನ್ಸಿಡೆಂಟ್ಗಳನ್ನು ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದರೆ ಬೇಸ್ ಗಟ್ಟಿಯಾಗಿರುತ್ತೆ ಸೀರಿಯಲ್ದು, ಜನ ನೋಡ್ತಾ ಇದ್ದಾರೆ. ಒಂದು ಕಡೆಯಿಂದ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅವೆಲ್ಲ ಚಾನಲ್ದು ಇರುತ್ತೆ. ಪ್ರೊಡ್ಯೂಸರ್ಸಿಗೂ ಒಂದೇ ಸೀರಿಯಲ್ ಒಂದು ಸ್ವಲ್ಪ ಮುಂದುವರೆದ ಸಾಕಪ್ಪ, ಹಾಕಿರೋ ದುಡ್ಡು ಇವತ್ತೇನಾದ್ರು ಬಂಡವಾಳ ಬರಬೇಕಲ್ಲ, ಅದಕ್ಕೋಸ್ಕರ ಅವನು ಕಾಯ್ತಿರ್ತಾನೆ. ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ. ಇದನ್ನು ನಾನು ಹಿಂಗೆ ಹಾಗೆ ಅಂತ ಹೇಳೋಕ್ಕೆ ಹೋಗಲ್ಲ.